ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನಮ್ ಗೌಡ್ರು ಇಷ್ಟು ಮನ್ಸ್ ಮಾಡಿರೋದೇ ಹೆಚ್ಚು. ಅಲ್ಲ ಹಂಗಲ್ಲ, ಯಾವತ್ತು ದಿನಗಟ್ಲೆ ಊರು ಬಿಟ್ಟು ಬಂದವನಲ್ವಲ್ಲ, ಅದಕ್ಕೆ. ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಮತ್ತೆ ಬಂದ್ರೆ ಆಯ್ತು. ಯಾರಿಗ್ ಗೊತ್ತು ಮತ್ತೆ ಬರಕ್ಕಾಗತ್ತೋ ಇಲ್ವೋ. ಓಹೋ, ಬನ್ನಿ ಬನ್ನಿ ಬನ್ನಿ. ನೀವಿಬ್ರು ಅಟ್ಟಿನಾಗಿಲ್ದೆ ಒಟ್ಟಿ ಎಲ್ಲ ಕತ್ಲಾಗಿ ಹೋಗಿತ್ತು ಕಣವ. ಅಯ್ಯೋ ಅದ್ಯಾಕ್ ಮಾವ ಹಾಗಾಗಿತ್ತು? ಮನೆಗಿನ್ನು 4 ಬಲ್ಬ್ ಹಾಕಿಸ್ಕೋಬೇಕಿತ್ತು. ಓ ಹಂಗ ಮಾಡಿದ್ರು ಯಾವ ಉಪಯೋಗನೂ ಆಗ್ತಿರ್ಲಿಲ್ಲ ಕಣವ. ಸರ್ಕಾರದವ್ರು ಹಳ್ಳಿ ಕಡೆ ಕರೆಂಟೇ ಕೊಡಕ್ಕಿಲ್ಲ ಅಂತಾರೆ. ಅಯ್ಯಯ್ಯೋ, ಆಗ್ಲೇ ಒಳಗ್ ಬಂದ್ಬಿಟ್ರಾ? ನಾನು ಆರತಿ ತಟ್ಟೆ ತರೋ ತನಕ ಕಾಯ್ಬೇಕು ತಾನೆ. ಪರವಾಗಿಲ್ಲ ಬಿಡು. ಇಂದು ಆರತಿ ಮಾಡಿ ಒಳಗ್ ಕರ್ಸ್ಕೊಳ್ಳೋದಕ್ಕೆ ನಾವೇನ್ ನಿಮ್ ತರ ಹೊಸದಾಗಿ ಮದ್ವೆ ಆದವ್ರ? ಅಯ್ಯೋ, ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ನಲ್ಲ ಮಾವ, ಅವ್ರನ್ನ ಇಲ್ಲೇ ಇರೋದಕ್ಕೆ ಹೇಳಿ ಆರತಿ ತಟ್ಟೆ ತರ್ತೀನಿ ಅಂತ. ಹಂಗೆಲ್ಲವ ಹೇಳ್ದೆ ನೀನು? 1 ನಿಮಿಷ ಅಂತ ದುಡ್ದು ಅಂತ ಬಂಟೋದೆ. ನಂಗೆ ಹೆಂಗ್ ಗೊತ್ತಾಗಬೇಕು ಇದೆಲ್ಲ ಮಾಡ್ತೀಯ ನೀನು ಅಂತ? ಇರ್ಲಿ ಬಿಡವ ಇಂದು, ಅದೆಲ್ಲ ಯಾಕೀಗ? ಹೌದು, ಅವ್ವ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಅಲ್ಲ, ನನ್ನ ದನಿ ಕೇಳ್ತಿದ್ದಂಗೆ ಒಳ್ಳೆ ಹೊಸ ಕರು ನೋಡ್ಕೊಂಬಂದಂಗೆ ಮಗ ಅನ್ಕೊಂಬತ್ತಿದ್ಲು. ಆದರೆ ಈಗ ಅದಿರ್ಲಿ ಬಿಡಪ್ಪ. ಏನಿಲ್ಲ, ಮೈಗೆ ಒಸಿ ಜಡ್ಡಾಗದೆ ಅಂತ ಮನಕ್ಕೊಂಡವಳೆ ಆಟೆಯ. ಏನು ನಮ್ಮವ್ವಂಗೆ ಹುಷಾರಿಲ್ವೇ? ಹೊಟ್ಟೆಲಿ ಇಟ್ಕೊಂಡು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅವ ಅವ ಮಾವ ಏನಾಯ್ತು ಅವ್ರಿಗೆ? ನಾನು ಹೋಗುವಾಗ ಚೆನ್ನಾಗೇ ಇದ್ರಲ್ಲ. ಏನೋ ಗೊತ್ತಿಲ್ಲವ, ಮನಗ ಗಂಟ ಸಂದಾಗೆ ಇದ್ಲು, ಆಮೇಲೆ ಇಳಿದೋಗ್ಬಿಟ್ಲು. ಈಗ ಜಡ್ಡಾಗ್ಯದೆ ಅಂತ ಮನಕ್ಕೊಂಡವಳೆ. ಸರಿ, ಅದೇನು ಅಂತ ನಾನು ಒಂಚೂರು ವಿಚಾರಿಸ್ಕೋತೀನಿ. ಉಳ್ದಿದ್ ವಿಷಯನ ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಈ ಮಹೇಶ ಎಲ್ಲೋದ? ಇನ್ನ ಗಂಟ ಬಂದಿಲ್ವಲ್ಲ? ಓ ಮಹೇಶ, ಎಲ್ಲಿಗ್ಲಾ ಹೋಗಿದ್ದೆ? ರಂಗೇಗೌಡ ಆಗ್ಲೇ ಮನೆಗೆ ಬಂದವನೇ, ಹೊಸಿ ಸಿಟ್ಟಾಗವನೆ. ಹೋಗಿ ಸಮಾಧಾನ ಮಾಡು. ಯಾಕಂತೆ? ಯಾಕೆ ಸಿಟ್ಟಾಗವನೆ? ಇನ್ನೇನಿಲ್ಲ, ಮತ್ತೆ ನಿಮ್ಮವ್ವ ಹುಷಾರಿಲ್ಲದೆ ಅಟ್ಟಿನಾಗೆ ಮಲ್ಗವಳೆ. ನೀನ್ ಮನೆಗಿದ್ದು ಅವಳನ್ನ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವಾ? ಏನೋ ಮಮ್ಮಿಗೆ ಹುಷಾರಿಲ್ವಾ? ಏನಾಯ್ತು ಮಮ್ಮಿಗೆ? ಅಂಥದ್ದೇನಿಲ್ಲಪ್ಪ, ನಿಮ್ಮವ್ಗೆ ಹೊಸಿ ಜಡ್ಡಾಗದೆ. ರಂಗೇಗೌಡನ ಹಾರಾಟ ನಿಂಗೆ ಗೊತ್ತಲ್ಲಪ್ಪ. ಅವಳಿಗೊಸಿ ಹೆಚ್ಚು ಕಮ್ಮಿ ಆದ್ರೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೊಂಟೋಯ್ತಾನಲ್ಲಪ್ಪ. ಓ ಮಹೇಶ, ಎಲ್ಲಿಗ್ಲಾ ಹೋಗಿದ್ದೆ? ನಾನೇನೋ 3 ದಿನ ಅಟ್ಟಿಲಿರ್ಲಿಲ್ಲ ಸರಿ, ಆದ್ರೆ ಹೇಳ್ಬಿಟ್ಟು ಹೋಗಿದ್ದೆ ತಾನೆ. ಅಂದ್ಮ್ಯಾಕೆ ನೀನ್ ಅಟ್ಟಿನಾಗೆ ಇದ್ಕೊಂಡು ಅವನ್ ಸಂದಾಗ ನೋಡ್ಕೋಬೇಕು ತಾನೆ. ಆ ಕಡೆ ಪೇಟೆಗೆ ಹೋಯ್ತಿದ್ದಂಗೆ ನೀನು ಈ ಕಡೆ ಎಲ್ಲ ಸುತ್ತಾಡಕ್ ಹೋಗಿದ್ದಂತೆ. ಎಲ್ಲಿಗ್ಲಾ ಹೋಗಿದ್ದೆ ಸಾಯಕ್ಕೆ? ಅಣ್ಣ, ಅದು ಒಂದು ಮುಖ್ಯವಾದ ಕೆಲಸ ಇತ್ತು. ಮಮ್ಮಿನೇ ಕಳಿಸಿದ್ದು. ಮಮ್ಮಿನೇ ಮೊದಲು ಎಲ್ಲ ಕೆಲಸನ ಮುಗಿಸ್ಕೊಂಡು ನಿಧಾನಕ್ಕೆ ಬಾ ಅಂತ ಕಳಿಸಿದ್ದು. ಹೌದೌದು, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅಂತಾರಲ್ಲ, ಹಂಗಾಯ್ತು ನೋಡು. ನಿನಗೆ ಬೇಕಾಗಿದ್ದು ಅದೇಯಾ? ಅಣ್ಣ, ನನ್ನಿಂದ ತಪ್ಪಾಗೈತೆ, ಸಾರಿ. ಇವಾಗ ಏನು ಮಾಡಬೇಕು ಅಂತ ನೀನೇ ಹೇಳು. ಏನು ಮಾಡಬೇಡಪ್ಪ, ಹೋಗೋಳ ಪಕ್ಕ ಕೂತ್ಕೊಂಡು ಹೊಸಿ ಸಮಾಧಾನ ಮಾಡು. ನಾನು ಹೋಗಿ ನಾಟಿ ಕರಿಯಪ್ಪನ ಕರ್ಕೊಬತ್ತೀನಿ. ಒಂದು ವೇಳೆ ಅವನ ಹೊಸ್ತಿಗೂ ಬಗ್ನಿಲ್ಲ ಅಂದರೆ ಸೀದಾ ಮಂಡ್ಯಕ್ಕೆ ಕರ್ಕೊಂಡು ಹೋಗೋದಯ್ಯ. ನೋಡು, ನಾನು ಹೋಗಿ ಅವನ್ನ ಕರ್ಕೊಬತ್ತೀನಿ, ನೀನು ಅವನ ಕುಟ್ಟೆನೇ ಇರು, ಗೊತ್ತಾಯ್ತೆ? ಸರಿ ಅಣ್ಣ. ಎಂದು ಯಾವಾಗ ಬಂದ್ಲು? ಏನು ಮಾಡ್ತಾ ಇದ್ದಾಳ ಅವಳು?
ಎಲ್ಲೋ ಹೊರಗಡೆ ಹೋಗಿದ್ರಂತೆ. ನಾನೇನೋ ಹೊರಗಡೆ ಹೋಗಿದ್ದೆ. ತಾವು ಯಾವಾಗ ಬಂದ್ರಿ ಇಂದು ಮೇಡಮ್? ಹೌದು, ತಾವು ಯಾರನ್ನೋ ನೋಡೋಕೆ ಹೋಗಿದ್ರಲ್ಲ, ಅವ್ರು ಹೇಗಿದ್ದಾರೆ? ನೋಡಿ ಅವ್ರನ್ನ ಉಳಿಸ್ಕೊಂಡ್ರೆ ಇಲ್ಲ ಮೇಲೆ ಕಳಿಸ್ಬಿಟ್ರ? ಏನು ದೊಡ್ಡ ರೋಗ ಬಂದಿತ್ತಂತೆ ಅವ್ರಿಗೆ? ಇಲ್ಲ ಇಲ್ಲ, ಅಂಥದ್ದೇನೂ ಇಲ್ಲ, ವಯಸ್ಸಾಗಿತ್ತಲ್ವಾ. ವಯಸ್ಸಾಗಿತ್ತಾ? ವಯಸ್ಸು ಅಂದರೆ ಸುಮಾರು ಒಂದು 7ರಿಂದ 8 ವರ್ಷ ಆಗಿತ್ತಾ? ಅಂದರೆ ನಾನು ಕೇಳಿದ್ದು ಸುಮಾರು ಒಂದು 70ರಿಂದ 80 ವರ್ಷ ಆಗಿತ್ತಾ ಅಂತ. ಹಾಂ, ಅಷ್ಟೇ ಅಷ್ಟೇ, ಅಷ್ಟಾಗಿರ್ಬೋದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದೆ? ಅದು ಯಾವುದೋ ಪೇಟೆ ಪೇಟೆ ಸೋಮಾರ್ಪೇಟೆ. ಹಾಂ, ಅದ್ರ ಹತ್ರ ಒಂದು ಹಳ್ಳಿ. ಸೋಮಾರ್ಪೇಟೆ ಹತ್ರ ಇರೋ ಇನ್ನೊಂದು ಹಳ್ಳಿ ಹೆಸರು ಬೆಂಗಳೂರು ಅಂತನಾ? ಅರೆ ಮಾತಾಡಿದ್ದು ಇದ್ದಕ್ಕಿದ್ದಂಗೆ ನೀನು ಈ ಥರ ಸೈಲೆಂಟ್ ಆಗ್ಬಿಟ್ರೆ ಹೆಂಗೆ? ನಿನ್ನ ಬೆಂಗಳೂರಲ್ಲೆಲ್ಲ ನೋಡ್ದಂಗಿತ್ತಲ್ಲ? ಇಲ್ವಲ್ಲ, ನಾನು ಬೆಂಗಳೂರಿಗೆ ಬಂದೇ ಇಲ್ವಲ್ಲ. ಅಚ್ಚಾ, ಓ ಸರಿ ಸರಿ ಸರಿ. ಆದರೆ ಈ ರಾಜಾಜಿನಗರ್ ಎಂಟ್ರೆನ್ಸಲ್ಲೇ ನಿಮ್ಮನ್ನ ನೋಡ್ದಂಗಿತ್ತು. ಇಲ್ಲ ಇಲ್ಲ, ನಾನು ಆ ಕಡೆ ಬಂದೇ ಇಲ್ಲ. ಓ ಹೌದಾ? ಅದು 6ನೇ ಬ್ಲಾಕು 4ನೇ ಮೇನಲ್ಲಿ ನಾನು ಬರ್ತಾ ಇದ್ನ, ಅವಾಗ ಸೇಮ್ ನಿಂತರನೇ, ಇದೇ ಮುಖ, ಇದೇ ಹೈಟು, ಅದೇ ಸ್ಟೈಲು. ಅದಕ್ಕೆ ಕೇಳಿದೆ. ಅದ್ರ ಡೋರ್ ನಂಬರ್ ಬಂದ್ಬಿಟ್ಟು 73. ಆ ಮನೆಗೆ ಆ ಹುಡುಗಿ ಹೋಗಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿನಗೆಲ್ಲ ಗೊತ್ತಾಗಿದೆ ಅಂತ ನನಗೂ ಚೆನ್ನಾಗಿ ಗೊತ್ತು, ನಮಗೂ ಅಲ್ಪ ಸ್ವಲ್ಪ ಗೊತ್ತಾಗಿದೆ. ಇದು ಈಗಿನ್ನೂ ಬರೀ ಶುರು ಮಿಸ್ಸಿಂದು. ಹೋಗ್ತಾ ಹೋಗ್ತಾ ನಾನು ಏನೇನು ಮಾಡ್ತೀನಿ ಅಂತ ನೋಡ್ತಾರೋ. ಇನ್ನು 2 ದಿವಸದಲ್ಲಿ ಫುಲ್ಲು ಡೀಟೇಲ್ಸ್ ಬರಲಿ, ಅಮ್ಮನೂ ಹುಷಾರಾಗಲಿ. ಆಮೇಲೆ ಇದೇ ಕಣೆ ನಿನಗೆ ಮಾರಿ ಹಬ್ಬ. ಐ ಆಮ್ ಸಾರಿ ಮಹೇಶ್, ಇನ್ನು ಜಾಸ್ತಿ ದಿನ ಕಾಯೋಕ್ಕಾಗಲ್ಲ. ನಾನೇನು ಅಂತ ನಿಮಗೆ ತೋರಿಸ್ಲೇಬೇಕು. ಮಮ್ಮಿ ಮಮ್ಮಿ, ಏನಾಯ್ತು ಮಮ್ಮಿ? ಯಾಕೊಂಥರ ಇದೆಯಾ? ಮಹೇಶ, ಏನೂ ಆಗಿಲ್ಲ ಕಣ್ಣ ಮಗ. ಯಾಕೋ ನಿನ್ನೆ ಹೊಸಿ ಉಸಿರು ಸಿಕ್ಕಾಕೊಂಡಂಗಾಯ್ತು ಆಟೆಯ. ಗಾಬರಿ ಆಗೋವಂಥದ್ದು ಏನಿಲ್ಲ ಬುಡ್ಲ. ಏನೋ ಉಸಿರು ಸಿಕ್ಕಾಕಬಿಟ್ಟಿತಾ? ಅಯ್ಯೋ ಮಮ್ಮಿ, ಇದನ್ನೆಲ್ಲ ಲೈಟಾಗಿ ತಗೊಳಕ್ಕಾಗಲ್ಲ, ಯಾವ್ದು ಡಾಕ್ಟರ್ ಹತ್ರ ಹೋಗೋಣ ನಡೀರಿ. ಅಯ್ಯೋ, ಈಟೊತ್ತು ಅವ್ರ ರಂಗೇಗೌಡನು ಬಂದು ಅದನ್ನೇ ಏಳಿ ಪಿರಾಣ ತಿಂದ್ಬಿಟ್ಟು ಹೋದ. ಈಗ ನೀನು ಅದನ್ನೇ ಹೇಳ್ತಿದ್ದಲ್ಲ ಮಗ, ಏನಾಗಕ್ಕಿಲ್ಲ, ಸುಮ್ಕಿರು. ಮಹೇಶ, ಅಂಥದ್ದೇನೂ ಆಗಿಲ್ಲ ಬುಡ್ಲ. ಈಗ ನೀನು ಹೋಗಿದ್ದಲ್ಲ ಕೆಲಸ, ಅದೇನಾಯ್ತು ಅನ್ನೋದನ್ನ ಹೇಳು. ಪರವಾಗಿಲ್ಲ ಹೇಳ ಮಗ. ಅಣ್ಣ ಏನು ಬ್ಯಾರೆ ಅವನೇ, ನೀನು ಇಲ್ಲದೆ ಇದ್ದಾಗ ಅವನೇ ತಾನೇ ಎಲ್ಲ ನೋಡ್ಕೋಬೇಕು. ಅದಕ್ಕೆ ಮಗ, ನೀನು ವಾಪಸ್ ಬಂದ್ಮ್ಯಾಕೆ ಇಂದು ಇಸ್ಸೆ ಏನೋ ಹೇಳ್ತೀನಿ ಇಂದಲ್ಲ, ಅಂಥದ್ದು ಏನಿಲ್ಲ ಗೊತ್ತಾಯ್ತು? ವಿಷಯ ಏನೋ ಆಯ್ತು ಮಮ್ಮಿ, ನಾನು ಅದನ್ನು ಆಮೇಲೆ ಹೇಳ್ತೀನಿ. ಮೊದಲು ಇವಳು ಎಷ್ಟೊತ್ತಿಗೆ ಬಂದ್ಲು? ಯಾವಾಗ ಬಂದ್ಲು ಇಲ್ಲಿಗೆ? ನಿನ್ನೆ ಸುಮಾರು ಮಧ್ಯಾಹ್ನ ಹೊತ್ತಿಗೆ ಬಂದ್ಲು ಕಣ್ಲ. ಗೊತ್ತಿದ್ದಂಗೆ ತೆಂಗ್ಯವ್ವ ಸರಿಯಾಗಿ ಬಿಡ್ಸವಳೆ ಭೂತಾನ ಅವಳಿಗೆ. ಅಯ್ಯ ಬುಡ್ಲ ಮಹೇಶ, ದೊಡ್ಡ ಕತೆ ಯಾಕೆ ಕೇಳ್ತೀಯ? ಅವಳನ್ನ ಕೂತ್ಕೇಳ್ದು ಆಚೆಗೆ ತಳ್ಳಿ, ಉರಿಯೋ ಬಿಸ್ಲಾಗ ನಿಲ್ಲಿಸಿ, ಚೆನ್ನಾಗಿ ಒಣಗಿಸಿ, ಹಿಂಡಿ, ಆಮೇಲೆ ಒಳಗೆ ತಗೊಂಬಂದು ಹಾರಾಕಿದ್ದು. ಅವಳ ಮಕ ನೋಡ್ದ ಹೆಂಗಾಗದೆ ಅಂತ, ಒಣಗೋಗಿರೋ ಬದ್ನೆಕಾಯಿ ಆದಂಗೆ ಆಗದೆ. ಗುಡ್, ವೆರಿ ಗುಡ್. ಎಷ್ಟೇ ಆಗಲಿ ನಮ್ಮ ಮಮ್ಮಿ ಅಲ್ವಾ? ಅದಿರ್ಲಿ ಬಿಡು ಮಗ, ನೀನು ಅದು ಏನು ತಿಳ್ಕೊಂಬಂದಿದ್ಯೋ ಅದನ್ನ ಹೇಳು ಮೊದಲು.
ಮಮ್ಮಿ ಈ ಹಿಂದೂ ನೀವೆಲ್ಲ ಅನ್ಕೊಂಡಿರೋಂಗೆ ಮೆತ್ಗಿರೋ ಹುಡುಗಿ ಅಲ್ಲ, ತುಂಬ ಸ್ಟ್ರಾಂಗು. ಕಾಲೇಜ್ ಟೈಮಲ್ಲಿ ಮಾತೆತ್ತಿದ್ರೆ ಹೊಡೆದಾಟ ಅಂತೆ, ಲೇಡಿ ರ್ಯಾಂಬೋ ಅಂತ ಕರ್ಸ್ಕೊಳ್ತಿದ್ಲಂತೆ. ಹ್ಞೂ ಮಮ್ಮಿ, ಹೊರಗಡೆ ಲೇಡಿ ರೌಡಿ ಅಂತ ಕರ್ಸ್ಕೊಳ್ತಿದ್ದು ಹುಡುಗಿ ಇವಳು. ಈಗ 1 ವರ್ಷದಿಂದ ಅವ್ರ ಫ್ಯಾಮಿಲಿ ಚಿತ್ರಣ ಆಗೋಯ್ತಂತೆ. ಮೊದಲು ಅವ್ರ ಅಣ್ಣ ಸತ್ನಂತೆ, ಆಮೇಲೆ ಅವ್ರ ಅಪ್ಪ ತೀರ್ಕೊಂಡಂತೆ. ಇದಾಗಿ ಸ್ವಲ್ಪ ದಿವಸಕ್ಕೆ ಅವ್ರ ಅಮ್ಮನೂ ಹೊಗೆ ಹಾಕ್ಸ್ಕೊಬಿಟ್ರಂತೆ. ಇದ್ಯಾಕ್ಲ ಮಹೇಶ ಹಿಂಗಂತೀಯ? ಅದ್ಯಾವ್ದು ಅಡ್ರಾಗ ಬಂದು ಎಲ್ರಿಗೂ ಒಟ್ಟಿಗೆ ಅಮರ್ಸ್ಕೊಂಡ್ಬಿಟ್ಟಿತ್ತು? ಅಯ್ಯೋ ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ನು ತೆಗಿಸ್ತೀನಿ. ಆದರೆ ಸದ್ಯಕ್ಕೆ ಅವಳಿಗೊಬ್ಬ ತಮ್ಮ ಇದ್ದಾನೆ. ಅವನನ್ನ ಬೇರೆ ಇನ್ಯಾರೋ ಪರಿಚಯಸ್ಥರ ಮನೇಲಿ ಇಟ್ಟು ಓದಿಸ್ತಾ ಇದ್ದಾಳೆ. ಆದರೆ ನಮ್ಮನೆಗೆ ಬಂದ್ಬಿಟ್ಟು ಅನಾಥೆ ಅಂತ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ಓ, ತಮ್ಮ ಬೇರೆ ಅವನು? ಸರ್ವೋಯ್ತು ಬಿಡು. ಯಾವತ್ತಾರ ಅವನು ಕರ್ಕೊಂಬಂದು ನಮ್ಮ ಒಟ್ಟಿಗೆ ಸೇರ್ಸ್ಕೊತಾಳೆ. ನಮ್ಮ ರಂಗೇಗೌಡನ ಧರ್ಮಕ್ಷೇತ್ರದಲ್ಲಿ ಇನ್ನೂ ಒಂದು ಬಟ್ಟೆಗೆ ಬಿಟ್ಟಿ ಊಟ ಕಾಯಂ. ಯಾ ಅವ್ನು ಹಂಗೆ ಒಟ್ಬಿಡ್ತಾ ಇರ್ತಾನೆ. ನಿನ್ನ ಮುಂದೆ ಕೇಳಲ್ಲ ಮಗ. ಅಲ್ಲ, ಅವಳು ಹಂಗಿದ್ದವಳು ಈಗ ಇಲ್ಲಿ ಯಾಕೆ ಬಂದು ಹಿಂಗೆ ತಗ್ಲಾಕೊಂಡವಳೆ? ಅದೇ ಲಿಂಕ್ ನನಗೆ ಮಿಸ್ ಆಗ್ತಾ ಇದೆ ಮಮ್ಮಿ. ಈಗ ಒಂದು 6 ತಿಂಗಳಿಂದ ಇವಳು ನನ್ನ ಪರಿಚಯ ಆದಿದ್ದು. ಬೇಕು ಅಂತಾನೆ ತುಂಬ ಹತ್ರ ಆದ್ಲು. ನಾನು ಎಲ್ಲ ಹುಡುಗಿರ ಥರನೇ ಇವಳು ಅಂತ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆದರೆ ಯಾವ ಹುಡುಗಿನೂ ಮಾಡೋಕ್ಕಾಗದೇ ಇರೋದನ್ನ ಇವಳು ಮಾಡಿ ತೋರಿಸಿದ್ಲು. ನನ್ನ ಕೈ ಕಾಲನ್ನ ಕಟ್ಟಾಕ್ಬಿಟ್ಲು. ಛೇ, ಅವಳಲ್ಲ ಕಲ್ ಮಗ, ನಿನ್ನ ಕೈ ಕಾಲು ಕಟ್ಟಾಕಿದ್ದು ಅವಳಲ್ಲ. ಅವಳನ್ನ ಸಾಕಿ ಬೆಳೆಸಿ ಈ ಮಟ್ಟಕ್ಕೆ ತಂದವಳಲ್ಲ ಐಶ್ವರ್ಯ. ಮೊದಲು ಅವಳಿಗೊಂದು ಗತಿ ಕಾಣಿಸ್ಬೇಕು. ಅದು ಈ ಹಿಂದೂ ಮೂಲಕವೇ ಗತಿ ಕಾಣಿಸ್ಬೇಕು. ಆಗ ನಾವು ಅನ್ಕಂಡಂಗೆ ಆಯ್ತದೆ ಕಣ್ಣ ಮಗ. ಆ ಹಿಂದೂ ಮನ್ಸು ಮಾಡಿದ್ರೆ ಏನು ಬೇಕಾರ ಮಾಡ್ತಾಳೆ ಅನ್ನೋದನ್ನ ನಿನ್ನೆ ನಾನು ಕಂಡಿಡ್ಕೊಬಿಟ್ಟೆ. ಶಾನ ಗಟ್ಗಿತಿ ಕಣ್ಲ ಮಗ. ಮಾಡಬೇಕು ಅನ್ನೋ ನಿರ್ಧಾರ ಮಾಡಿಬಿಟ್ರೆ ಮಾಡೇ ಮಾಡ್ತಾಳೆ. ಅನ್ಯಾಕೆ ಆ ಐಶ್ವರ್ಯಂಗೆ ಪರಲೋಕ ತೋರ್ಸಕ್ಕೆ ಇವಳ ಕೈಯಿಂದಲೇ ಬಾಣ ಬಿಡಿಸ್ಬೇಕು. ಐಶ್ವರ್ಯಂಗೆ ಇವಳ ಕೈಯಿಂದಲೇ ಅವಳ ಕಣ್ಣು ಚುಚ್ಚಿಸ್ಬೇಕು. ಅದು ಹೆಂಗೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳು. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಂದು. ನಾನು ಬಂದಿದ ತಕ್ಷಣ ಕುಡಿಬೇಕು ಅಂತ ಅಂದ್ಕೊಂಡೆ. ಆದರೆ ಮೊದಲು ಹೋಗಿ ಅತ್ತೆನ ಮಾತಾಡ್ಸ್ಕೊಂಬರೋಣ ಅಂತ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಈಗ ಫ್ರೆಶ್ ಆದೆ ನೋಡು. ನೋಡಿದೆ, ಅದಕ್ಕೆ ನೀವು ಬರೋದನ್ನು ಕಾಯ್ಕೊಂಡಿದ್ದು ಕಾಫಿ ಮಾಡಿ ತೊಗೊಂಡು ಬಂದೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಂದು. ನೀನು ನನ್ನ ಈ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ಯಾ ಅಂದಮೇಲೆ ಇನ್ನು ನಾನು ಈ ಮನೇಲಿ ನೆಮ್ಮದಿಯಾಗಿರ್ಬೋದು. ಥ್ಯಾಂಕ್ ಯು. ಒಂದು ನಿಮಿಷ ಇಂದು. ನಾನಿನ್ನ ಏನೋ ಕೇಳಬೇಕು ಅಂದ್ಕೊಂಡೆ. ನೀನು ಬೆಂಗಳೂರಿಗೆ ಬಂದಿದ್ಯಾ? ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡ ಇಂದು. ನನಗೆ ಸುಳ್ಳು ಹೇಳೋರು ಕಂಡ್ರೆ ಇಷ್ಟನೇ ಆಗಲ್ಲ. ಕೆಟ್ಟವ್ರನ್ನಾದ್ರೂ ಸಹಿಸ್ಕೋಬೋದು ಇಂದು. ಅವರಲ್ಲಿ ನಾವು ಕೆಟ್ಟವರು ಅನ್ನೋ ಪ್ರಾಮಾಣಿಕತೆ ಇರುತ್ತೆ. ಅದಕ್ಕೆ ಮಾತಿಗೆ ಮುಂಚೆ ನಾನು ಸರಿ ಇಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಂಥವ್ರನ್ನ ನಾನು ಗೌರವಿಸ್ತೀನಿ. ಆದ್ರೆ ಈ ಮೋಸ, ಸುಳ್ಳು, ನಂಬಿಕೆ ದ್ರೋಹ ಮಾಡೋರ್ನ ನಾನು ತುಂಬಾ ದ್ವೇಷಿಸ್ತೀನಿ. ಅವರು ನಾವಿಟ್ಟಿರೋ ನಂಬಿಕೆನ ದುರುಪಯೋಗ ಮಾಡ್ಕೋತಾರೆ. ನಮ್ಮ ಇಮೋಷನ್ಸ್ ಜೊತೆ ಆಟ ಆಡ್ತಾರೆ.
ಇಲ್ಲ ಅಕ್ಕ, ಖಂಡಿತ ಇಲ್ಲ. ನಾನು ಯಾಕೆ ಬೆಂಗಳೂರಿಗೆ ಬರಲಿ ಹೇಳಿ? ನಾನು ಒಂದು ದಿವಸದ ಮಟ್ಟಿಗೆ ಸೋಮವಾರಪೇಟೆಗೆ ಹೋಗಿದ್ದೆ ಯಾರನ್ನ ನೋಡೋದಕ್ಕೆ. ಬೇಕಾದರೆ ಮಾವನೇ ಕೇಳಿ. ಅವರು ನಿನ್ನ ಜೊತೆ ಸೋಮವಾರಪೇಟೆಗೆ ಬಂದಿದ್ರಾ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರಿಗೆಲ್ಲ ಹೇಳಿಬಿಟ್ಟೆ ಹೋಗಿದ್ದೆ. ಸೊ ನೀನು ನಿಜವಾಗ್ಲೂ ಬೆಂಗಳೂರಿಗೆ ಬಂದಿರಲಿಲ್ಲ? ಖಂಡಿತ ಇಲ್ಲ ಅಕ್ಕ, ನಿಜವಾಗ್ಲೂ ಬಂದಿಲ್ಲ. ಸರಿ, ನೀನು ಹೋಗು. ಅಲ್ಲ ಇದೇನು ಚಿನ್ನ, ಆರಾಮಾಗಿ ಓಡಾಡ್ಕೊಂಡಿದ್ಯಾ? ಇದನ್ನೇನು ಅತ್ತೆ ಮನೆ ಅಂತ ತಿಳ್ಕೊಂಡಿದ್ಯಾ ಅಲ್ಲ ತವ್ರ ಮನೆ ಅಂತ ತಿಳ್ಕೊಂಡಿದ್ಯಾ? ಏಯ್, ಅತ್ತೆ ಮನೆನೇ, ತವ್ರ ಮನೆನೇ. ಇಲ್ಲಿ ನಿನ್ನ ತವ್ರಿನ ತೇರೆಲ್ಲ ನಡೆಯೋದಿಲ್ಲ. ಇಲ್ಲಿ ಎಳಿಬೇಕಾದ ತೇರಿಗೆ ದೇವ್ರು ಯಾರು ಗೊತ್ತಾ? ನಾನಂತ ತಿಳ್ಕೊಂಡ್ಯಾ? ಅಲ್ಲ, ಅದಕ್ಕೆ ಬೇರೆ ಇದ್ದಾರೆ, ಬಾ ತೋರಿಸ್ತೀನಿ. ಬಾರಲೇ. ಅಮ್ಮ, ತಾಯೇ, ದೇವ್ರ ಮುಂದೆ ಬಂದು ನಿಂತರು ಕೈ ಮುಗಿದೆ, ವರ ಕೇಳ್ದೆ ಏನೇ ಮಾಡ್ತಿದ್ಯಾ? ಏಯ್, ಮುಗಿಯ ಕೈನಾ? ಭಕ್ತೆ, ನಿನ್ನ ಭಕ್ತಿನ ಮೆಚ್ಚಿವ್ನಿ. ನಿಂಗೆ ಏನು ವರ ಬೇಕಾ ಕೇಳ್ಕ. ಬೇಡ, ನನಗೇನು ವರ ಬೇಡ. ಏನು ಬೇಡವೆ? ಈ ಹಟ್ಟಿನಾಗೆ ಇರಬೇಕು ಅನ್ನೋ ವರವೂ ಬೇಡವೆ? ಬೇಕು, ನಂಗೆ ಅದೊಂದು ವರ ಕೊಟ್ಬಿಡಿ ಸಾಕು. ಆಯ್ತು ಬಿಡು, ನೀನು ಕೇಳಿದ ವರವ ಕೊಟ್ಟಿವ್ನಿ. ಇನ್ಮ್ಯಾಕೆ ಈ ಹಟ್ಟಿಗೆ ನಿಜವಾದ ಸೊಸೆ ನೀನೇಯ. ಈ ಮನೆ ಎಲ್ಲ ಜವಾಬ್ದಾರಿನೂ ನಿಂದೆಯ, ಆಯ್ತೇ? ಯಾಕಬ್ಬ, ನಂಬಿಕೆ ಇಲ್ವಾ ನಿನಗೆ? ಹೆಂಗ್ಯವ, ಇವಳಿಗೆ ಪೇಪರ್ನಾಗ ಬರ್ಕೊಡ್ಬೇಕೋ ಏನೋ? ಆಯ್ತು ಬಿಡು, ಅದನ್ನು ಮಾಡ್ಬಿಡವ. ಆಗ್ಲಾದ್ರೂ ನಂಬಿಕೆ ಬರ್ತದ? ಆದ್ರೆ ನೀನ್ ಕೇಳಿದ ವರವ ನಿಂಗೆ ಕೊಡಬೇಕು ಅಂದ್ರೆ ತಿರ್ಗಾ ಒಂದು ಭಕ್ತಿ ಪರೀಕ್ಷೆ ಮಾಡ್ಬೇಕಾಯ್ತದೆ. ನಾನು ಹೇಳಿದ್ನ ಮಾಡ್ತೀಯ ತಾನೆ? ಅತ್ತೆ, ಐಶ್ವರ್ಯ ಅಕ್ಕನ ಸಾಯಿಸ್ಬೇಕು ಅನ್ನೋದೊಂದನ್ನು ಬಿಟ್ಟು ನೀವೇನು ಹೇಳಿದ್ರು ಮಾಡ್ತೀನಿ, ಏನು ಹೇಳಿದ್ರು ಕೇಳ್ತೀನಿ. ಇದೆ ಈ ಚೇಷ್ಟೆ ಮಾತನ್ನೇ ಬೇಡ ಅನ್ನೋದು. ನಿನ್ನಿಂದ ಆಗ್ಬೇಕಾಗಿರೋದು ಅದು ಒಂದೇಯ, ಆಗ್ಲೇಬೇಕು. ಏ ಹುಡುಗಿ, ನಾನು ಮಾತಾಡಿದ್ಮ್ಯಾಕ್ ಮುಗೀತು. ನಿಂಗಿಷ್ಟ ಇರಲಿ ಇಲ್ಲದೆ ಇರಲಿ, ನಾನು ಹೇಳಿದ ಕ್ಯಾಮೆ ಮಾಡಲೇಬೇಕು. ಇಲ್ದಿದ್ರೆ ಏನಾಯ್ತದ ಗೊತ್ತಾ? ಏನಾಗತ್ತೆ? ನನ್ನ ಈ ಮನೆಯಿಂದ ಆಚೆ ಹಾಕ್ತೀರಾ ಅಥವಾ ನನ್ನ ಜೀವ ತೆಗೆದ್ಬಿಡ್ತೀರಾ? ಆಗೋಗ್ಲಿ, ಅದು ಆಗೋಗ್ಲಿ. ಆದರೆ ನನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ. ಏನೋ ಸಾಧ್ಯ ಇಲ್ವಾ? ಈಗ ನಿನ್ನ ತಮ್ಮ ಬದುಕೋದಿಲ್ಲ ಅಂದರೆ ಆಗ್ಲೂ ಸಾಧ್ಯ ಇಲ್ವಾ? ಸೋಮಾರ್ಪೇಟೆ ಸೋದ್ರ ಮಾವನ ಮನೇಲಿರೋ ತಮ್ಮ ಅದೇ ಒಳ್ಳೆ ಪುರಿ ಮೂಟೆ ಇದ್ದಂಗೆ ಅವನಲ್ಲ, ಅವನೇ. ಅವನು ಬದುಕಬೇಕು ಅನ್ನೋ ಆಸೆ ಇದ್ರೆ ನಾವು ಹೇಳೋ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತೇ ತಾನೆ? ನೀವೇನು ಹೇಳ್ತಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ರೋಹಿತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ನ ತಮ್ಮ ರೋಹಿತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏಯ್, ಬೆಂಗಳೂರಲ್ಲಿ ಆ ನಿಮ್ಮ ಗಿರ್ಜಕ್ಕನ ಮನೇಲಿರೋ ನಿನ್ನ ತಮ್ಮ ರೋಹಿತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನನ್ನ ಫಾಲೋ ಮಾಡೋದಕ್ಕೆ ಹುಡುಗರನ್ನ ಬಿಟ್ಟಿದ್ದೀನಿ. ಯಾಕೆ ಅವನನ್ನು ಫಾಲೋ ಮಾಡ್ತಾ ಇದ್ದೀರಾ? ಅವನು ಇನ್ನೂ ಚಿಕ್ಕ ಹುಡುಗ, ಅವನನ್ನು ಯಾಕೆ ನಮ್ಮ ಮಧ್ಯೆ ಎಳಿತಾ ಇದ್ದೀರಾ? ಏಯ್, ಪ್ರಶ್ನೆ ಮಾಡಬೇಡ. ಈ ಮನೆಯಲ್ಲಿ ಏನೇ ಹೇಳಿದ್ರು ಏನೇ ಕೇಳಿದ್ರು ಪ್ರಶ್ನೆ ಮಾಡಬೇಡ.
ತಲೆ ತಗ್ಗಿಸ್ಕೊಂಡು ಒಪ್ಕೋಬೇಕು ಅಷ್ಟೇನೆ. ಏಯ್, ಇವಾಗ ಹೇಳು, ನಿನ್ನ ತಮ್ಮ ಬದುಕಬೇಕು ಅನ್ನೋ ಆಸೆ ಇಲ್ವಾ? ಅವನೇನಾದ್ರೂ ಬದುಕಬೇಕು ಅನ್ನೋ ಆಸೆ ಇದ್ರೆ ಅದಕ್ಕೆ ಐಶ್ವರ್ಯನ ಜೀವ ಬಲಿ ಆಗ್ಬೇಕು. ಅದು ನಿನ್ನಿಂದ ಆಗುತ್ತಾ ಇಲ್ವಾ? ಏ ಹುಡುಗಿ, ಸುಮ್ಕೆ ಕಣ್ಣೇ ಸಿರ್ಸ್ಕೊಂಡು ಊಸರು ಒಳ್ಳೆಯಂಗೆ ನಾಟಕ ಆಡಬೇಡ. ನಿನ್ನ ಬಗ್ಗೆ ನಮಗೆಲ್ಲ ಗೊತ್ತದೆ.